ಹಾಯ್ ಎಲ್ಲರೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ನಾನಿವತ್ತು ಈವ್ನಿಂಗಿಂದ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಅಂತ ವ್ಲಾಗ್ ಮಾಡ್ತಾಯಿದ್ದೀನಿ. ಈವ್ನಿಂಗ್ ದೇವರಿಗೆ ದೀಪನೆಲ್ಲ ಹಚ್ಚಿಬಿಟ್ಟು ಅಡುಗೆ ಮಾಡೋದಿತ್ತು. ಅಡುಗೆ ಮಾಡ್ಕೋತಾ ವಿಡಿಯೋ ಮಾಡಿಕೊಂಡು ವ್ಲಾಗ್ನ ಮಾಡ್ಕೋಬೋದು ಅಂತೇಳಿ ಮಾಡ್ತಾಯಿದ್ದೆ. ಡೈಲಿ ಮಾಡಬೇಕು, ಹಾಗೇ ಇಲ್ಲ ಮಾಡೋಕ್ಕೆ ಇವತ್ತು ವಿಡಿಯೋನೆಲ್ಲ. ಅದಕ್ಕೆ ನೈಟರು ಸಂಜೆ ವಿಡಿಯೋ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ. ಆಗಲೇ ಟೈಮ್ 6 ಗಂಟೆ ಆಗಿದೆ, 6:15 ಆಯಿತು ಟೈಮು. ಸೊ ವಿಡಿಯೋನೂ ಮಾಡ್ದಂಗೆ ಆಯಿತು ಅಂತ ಹೇಳಿ ವಿಡಿಯೋ ಮಾಡ್ತಾಯಿದ್ದೀನಿ. ನಾನು ನೈಟ್ ಊಟಕ್ಕೆ ಸೊಪ್ಪು ತಂದಿದ್ರು ಹಸ್ಬೆಂಡು. ಬೆಳಗ್ಗೆ ಸೊಪ್ಪು ತಂದಿದ್ರು, ಅದನ್ನೇ ಸ್ವಲ್ಪ ಕ್ಲೀನ್ ಮಾಡಿಟ್ಟಿದ್ದೆ ನಾನು. ನೈಟ್ಗೆ ಇನ್ನೇನು ಮಾಡೋದು ಅಂತ ಹೇಳಿ ಮಸ್ಸೊಪ್ಪು ಮಾಡ್ಕೊಳ್ಳೋಣ ಅಂತ ಹೇಳಿ ಮಸ್ಸೊಪ್ಪಿಗೆ ರೆಡಿ ಮಾಡ್ತಾಯಿದ್ದೀನಿ. ಸಬ್ಬಸಿಗೆ ಸೊಪ್ಪು, ಪಾಲಕ್ ಸೊಪ್ಪು, ದಂಟಿನ ಸೊಪ್ಪು ಇತ್ತು. ಇದನ್ನ ಮೂರೇ ತೊಗೊಂಡು ನಾನು ಮಸ್ಸೊಪ್ಪು ಥರ ಮಾಡಿಬಿಡೋಣ, ಬೇಳೆ ಜೊತೆಗೆ ಚೆನ್ನಾಗಿರುತ್ತೆ ಅಂತ ಹೇಳಿ ಮಾಡ್ತಾಯಿದ್ದೀನಿ. ಯಾಕಂದರೆ ಈ ಸೊಪ್ಪು ಇಟ್ಟರೆ ಮತ್ತು ಫ್ರೆಶ್ಶಾಗಿ ಇರೋಲ್ಲ. ಬೆಳಗ್ಗೆ ತಂದಿರೋದವರು ಆಗಲೇ ಅದು ಬಾಡೋಗಿಬಿಟ್ಟಿದೆ. ಸೊ ಅದಕ್ಕೆ ಬೇಗ ಮಾಡಿದರೆ ಚೆನ್ನಾಗಿರುತ್ತೆ. ಇನ್ನು ನಾಳೆ ಅಂದರೆ ನಾಳೆನೂ ಸಂಜೆ ಆದರೆ ಆಯಿತು ಹೇಳಿ ಇವಾಗಲೇ ಮಾಡಿಬಿಟ್ಟೆ, ಚೆನ್ನಾಗಿರುತ್ತೆ ಮಸ್ಸೊಪ್ಪು ಅಂತ ಹೇಳಿ ಮಾಡ್ತಾಯಿದ್ದೀನಿ. ನಾನು ಮಸ್ಸೊಪ್ಪು ಮಾಡೋದು ಸಿಂಪಲ್ಲಾಗಿ, ನೀವೆಲ್ಲ ಹೇಗೆ ಮಾಡ್ತೀರಾ ಅಂತ ತಿಳಿಸಿ. ನಾನು ಇದೇ ಥರ ಬೇಳೆ, ಒಂದು ಸ್ವಲ್ಪ ಬೇಳೆ ತೊಗೋತೀನಿ. ಆಮೇಲೆ ಅದಕ್ಕೆ 1-2 ಮೆಣಸಿನ್ಕಾಯಿ ಹಾಕ್ತೀನಿ, ಹಸಿಮೆಣ್ಸಿನ್ಕಾಯಿ. ಮತ್ತು ಅದೇ ಸೊಪ್ಪು ನಿಮ್ಗೆ ಯಾವ ಥರ ಬೇಕೋ ಅದು ಹಾಕ್ಕೊಳ್ಳಿ. ಅಂದರೆ ಬೇರೆ ಬೇರೆ ಸೊಪ್ಪು ಅಲ್ಲ, ಮಸ್ಸೊಪ್ಪಿಗೆ ಆಗುವಂಥ ಸೊಪ್ಪು. ನಾನು ಮೆಂತ್ಯ ಸೊಪ್ಪಿದ್ರೂ ಹಾಕ್ಕೋಬೋದು. ನಾನು ಮೆಂತ್ಯ ಸೊಪ್ಪು ಇರಲಿಲ್ಲ, ಪಾಲಕ್ ಸೊಪ್ಪು, ಸಬ್ಬಸಿಗೆ ಸೊಪ್ಪು ಮತ್ತು ದಂಟಿನ ಸೊಪ್ಪು ಇದಿಷ್ಟು ಹಾಕಿದ್ದೀನಿ. ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದ್ದರೆ ಹಾಕಿ, ಫ್ಲೇವರ್ ಚೆನ್ನಾಗಿರುತ್ತೆ. ಅದನ್ನೆಷ್ಟು ಚಿಕ್ಕದಾಗಿ ಕಟ್ ಮಾಡಿ ಕುಕ್ಕರಲ್ಲಿ ಬೇಳೆ ಜೊತೆಗೆ ಬೇಯಿಸ್ಕೊಳ್ಳೋದು. ಜೊತೆಗೆ ಸ್ವಲ್ಪ ಬೆಳ್ಳುಳ್ಳಿ ಹಾಕಿದರೆ ಅದು ಚೆನ್ನಾಗಿ ಮಸಿಯುವಾಗ ಎಲ್ಲ ಮಿಕ್ಸ್ ಆಗುತ್ತೆ. ಸೊ ಅದಕ್ಕೆ ಈ ಥರ ಮಾಡ್ಕೊಬಿಡುವ, ಬೇಗನೂ ಆಗಿಬಿಡುತ್ತೆ. ಪಾಪುನೂ ನೋಡ್ಕೋಬೇಕು, ಅವನು ಸ್ವಲ್ಪ ಸಂಜೆ ಆಯ್ತಲ್ವ ಆಟ ಆಡ್ತಾ. ಮಾರ್ನಿಂಗಲ್ಲಾದರೆ ಸ್ವಲ್ಪ ಹೊರಗಡೆ ಎಲ್ಲ ತೋರಿಸ್ಬೋದು. ಈಗ ಒಳಗೆ ಇರೋದು, ಅಳ್ತಾ ಇದ್ದಾನೆ ಅವನು ಅಲ್ಲಿ. ಅವನಿಗೆ ಅದಕ್ಕೆ ಹಾಲಲ್ಲಿ ಬಿಟ್ಟು ಬಂದಿದ್ದೀನಿ. ನಾನಿಲ್ಲಿ ಅಡುಗೆ ಮನೇಲಿ ಅವ್ನು ನೋಡ್ಕೊತಾ ಎತ್ಕೊಂಡು ಆಟ ಆಡಿಸ್ತಾ ಅಡುಗೆ ಕೆಲಸನ ಮಾಡ್ಕೊಬಿಡ್ಬೋದು ಅಂತ ಹೇಳಿ ನಾನು ಈ ಥರ ಮಾಡ್ತಾಯಿದ್ದೀನಿ. ಮಸ್ಸೊಪ್ಪು ಬೇಗ ಆಗುತ್ತೆ. ಸೊ ಇದಕ್ಕೆ ನೀವು ಸ್ವಲ್ಪ ಅರಿಶಿನ ಪುಡಿನೂ ಹಾಕಬೇಕಾಗುತ್ತೆ. ಅರಿಶಿನ ಪುಡಿ, ಉಪ್ಪು, ಸ್ವಲ್ಪ ನೀರು ಅಷ್ಟೇ ಮುಳುಗುವಷ್ಟು ಹಾಕಿ, ಸೊಪ್ಪೆಲ್ಲ ಸ್ವಲ್ಪ ಮುಳುಗುವಷ್ಟು ನೀರು ಹಾಕಿ. ಮಸ್ಸೊಪ್ಪಲ್ವ, ಏನು ತೊಂದರೆ ಇಲ್ಲ, ಹಾಗಂತ ತುಂಬ ಹಾಕಬೇಡಿ. ಎಷ್ಟು ಒಂದು ಸ್ವಲ್ಪ ನೀರು ಮುಳುಗುವಷ್ಟು ಹಾಕಿ, ಸೊಪ್ಪು ಬೇಳೆ ಎಲ್ಲ ಮುಳುಗುವಷ್ಟು ನೀರು ಹಾಕಿದರೆ ಆಯಿತು. ಇದಿಷ್ಟು ಹಾಕಿಬಿಟ್ಟು ಕುಕ್ಕರಲ್ಲಿ ಒಂದು 4 ವಿಸಿಲ್ ಕೂಗಿಸ್ಕೊಳ್ಳಿ. ಆಮೇಲೆ ಚೆನ್ನಾಗಿ ಕೂಗಿದರೆ ಅದು ಸೊಪ್ಪೆಲ್ಲ ಚೆನ್ನಾಗಿ ಬೆಂದಿದ್ರೆ ಟೇಸ್ಟು ಚೆನ್ನಾಗಿ ಬರುತ್ತೆ. ಆಮೇಲೆ ಅದು ಮಸ್ತಿತಾರಲ್ವ, ಮಸ್ತಾಗೂ ಚೆನ್ನಾಗಿ ಮಸ್ತಿರುತ್ತೆ. ಸೊ ಈ ಥರ ಮಾಡ್ಕೊಳ್ಳಿ. ಅದಕ್ಕೆ ನಾನು ಕುಕ್ಕರ್ನ ಇಟ್ಟು ಹೊರಗಡೆ ಬಂದೆ. ನೋಡಿ ಪಾಪು ಎಲ್ಲಿದ್ದವನು ಎಲ್ಲಿ ಬಂದಿದ್ದಾನೆ ಅಂತ. ನಾನು ಚಾಪೆ ಹಾಕ್ಕೊಟ್ಟಿದ್ದೀನಿ, ಅಲ್ಲಿ ಆಟ ಆಡು ಅಂದರೆ ನಾನು ಅದಷ್ಟು ಮಾಡೋ ಅಷ್ಟರಲ್ಲಿ ನಾನು ಈ ಕಡೆ ನೋಡಿಲ್ಲ. ಅವನು ಚಾಪೆ ಬಿಟ್ಟು ಇಲ್ಲಿ ನೆಲದಲ್ಲಿ ಉಳ್ಳಾಡ್ತಿದ್ದಾನೆ, ಹುಳು ಸೇವೆ ಮಾಡ್ತಿದ್ದಾನೆ. ಅಯ್ಯೋ ಇನ್ನೇನು ಇವನು ಈ ಥರ ಆಡ್ತಾನಲ್ಲ ಅಂತ ಹಿಡಿದು ಸಾಕಾಗೋಗುತ್ತೆ ನನಗೆ. ಏನು ಮಾಡಿದ್ರು ಸುಮ್ಮನೆ ಇರಲ್ಲ, ಬರೀ ಅಲ್ಲಿಂದಿಲ್ಲಿಗೆ ಓಡಾಡ್ತಿರ್ತಾನೆ. ಅದು ಯಾಕೋ ತಣ್ಣಗಿದೆ ಅಂತನೋ ಆ ಥರ ಆಡ್ತಿದ್ದಾನೆ. ಇನ್ನೇನು ಭಯ ಇಲ್ಲ, ಅಂದರೆ ಸ್ವಲ್ಪ ನೆಲಕ್ಕೆಲ್ಲರೂ ತಲೆ ಎಲ್ಲರೂ ಟಚ್ ಆಗೋದು, ಅದೇ ಒಂಥರ ಭಯ. ಬಿಟ್ಟರೆ ಆ ಥರ ಮಾಡ್ತಾ ಇರ್ತಾನೆ. ನನಗೂ ಅವನು ಆಟ ಆಡೋದು ನೋಡಿದ್ರೆ ಖುಷಿನೂ ಆಗುತ್ತೆ, ಒಂದೊಂದು ಸಲ ಕೋಪ ಬರುತ್ತೆ. ಯಾಕೆ ಹಿಂಗೆ ಮಾಡ್ತಾನೆ ಇವನು, ಕಾಲಿಗೆ ಬಳ್ಳಿ ಹಾಕಿಡ್ತೀನಿ ನೋಡು, ಎಲ್ಲೋ ಆ ಕಡೆ ಈ ಕಡೆ ಹೋಗಬಾರ್ದು, ಆ ಥರ ಮಾಡ್ತೀನಿ ನೋಡು ಅಂದ್ಕೋತೀನಿ. ಅವನಿಗೇನೇನು ಗೊತ್ತಾಗುತ್ತೆ ಪಾಪ. ಎತ್ಕೋಬೇಕು, ಅವನ ಜೊತೆ ಆಟ ಆಡಬೇಕು, ಅವನ ಜೊತೆ ಆಟ ಆಡಬೇಕು, ಅಷ್ಟೇ ಅವನಿಗೆ ಗೊತ್ತಿರೋದು. ಬೇರೆ ಏನು ಗೊತ್ತಿದೆ ಅವನಿಗೆ ಅಲ್ವಾ. ಆಮೇಲೆ ಸ್ವಲ್ಪ ಎತ್ಕೊಂಡು ಅವನ ಜೊತೆ ಆಟ ಆಡಿದೆ.
ನಾನು ಬಟ್ಟೆ ಎಲ್ಲ ಒಣಗಾಕಿ ಇರಲಿಲ್ಲ, ಏನೂ ಕೆಲಸ ಆಗಿರಲಿಲ್ಲ. ಇಡೀ ದಿನ ಇವ್ನು ನೋಡ್ಕೊಳ್ಳೋದೇ ಆಗೋಗುತ್ತೆ, ಟೈಮ್ ಆಗೋದೇ ಗೊತ್ತಾಗಲ್ಲ ನನಗೆ. ಇನ್ನೊಂದು 4 ಅವರ್ ಜಾಸ್ತಿ ಇದ್ದರೆ ಕೆಲಸ ಮಾಡ್ಬೋದು, ಹಂಗಾಗುತ್ತೆ. ಬೆಳಗ್ಗೆಯಿಂದ ಇವನ ಜೊತೆಗೆ ಅಡುಗೆ, ತಿಂಡಿ, ಟಿಫನ್ಗೆಲ್ಲ ರೆಡಿ ಮಾಡೋದು, ಸ್ನಾನ ಮಾಡಿಸೋದು, ಮತ್ತು ಅವನ್ನ ಆಟ ಆಡಿಸ್ಬೇಕಾಗುತ್ತೆ ಜಾಸ್ತಿ. ಅವನೊಂದು ಕಡೆಗಿಟ್ಟು ನಾವೇನೋ ಕೆಲಸ ಮಾಡೋದು ಅದೆಲ್ಲ ಮಾಡೋಕ್ಕೆ ಆಗಲ್ಲ. ಅವನ ಜೊತೆಗೆ ನಾವು ಇರಬೇಕಾಗುತ್ತೆ. ಮತ್ತು ಅವನು ಡೇ ಟೈಮು ಜಾಸ್ತಿ ಮಲ್ಕೊಳ್ಳೋದಿಲ್ಲ. ಅವನೇನಾದ್ರು ಒಂದು ಮಲ್ಕೊಂಡಾಗ ನಾನೊಂಚೂರು ಊಟ ಮಾಡೋದು, ಏನಾದ್ರು ಬೇರೆ ಕೆಲಸ ಎಲ್ಲ ಇರುತ್ತೆ, ಅದೆಲ್ಲ ಮಾಡ್ಕೋತೀನಿ. ಇವತ್ತು ಅದೇ ಅವ್ನು ಮಲ್ಕೊಂಡಾಗಲೇ ಸೊಪ್ಪೆಲ್ಲ ಕ್ಲೀನ್ ಮಾಡಿದೆ. ಆಮೇಲೆ ಸೊಪ್ಪೆಲ್ಲ ಕ್ಲೀನ್ ಮಾಡಿ ಇಟ್ಟಿಲ್ಲ ಅಂದರೆ ನೈಟ್ ಕೆಲಸ ಆಗೋಲ್ಲ. ಅದಕ್ಕೆ ನಾನು ಅದೆಲ್ಲ ಮಾಡಿದೆ. ಆಯಿತು, ಅವನೇನು 1 ಅವರ್ ಮಲ್ಕೋತಾನೆ ಮಧ್ಯಾಹ್ನ ಅಷ್ಟೇ. ಆಮೇಲೆ ಮತ್ತೆ ಎದ್ದು ಅವನಿಗೇನಾದರೂ ಒಂಚೂರು ಸಂಜೆಯಲ್ಲಿ ತಿನ್ನಿಸ್ಬೇಕಾಗುತ್ತಾ. ಇವಾಗ ತಿನ್ನಿಸ್ತಾ ಇದ್ದೀನಿ. ನಾನು ಮಾರ್ನಿಂಗಲ್ಲೆಲ್ಲ ಅವನಿಗೆ ರಾಗಿ ಸರಿ ತಿನ್ನಿಸ್ತೀನಿ. ಒಂದು 11 ಗಂಟೆಗೆಲ್ಲ 11 ಗಂಟೆಗೆಲ್ಲ ರಾಗಿ ಸರಿ ತಿಂದು ಸ್ನಾನ ಮಾಡಿ ಅವ್ನು ಮಲ್ಕೋತಾನೆ 1 ಗಂಟೆಗೆ. ಆಮೇಲೆ ಮತ್ತಷ್ಟೇ ಒಂದು 3 ಗಂಟೆ ತನಕ ಮಲ್ಕೋತಾನೆ, ಮತ್ತೆ ಹೇಳ್ತಾನೆ. 3 ಗಂಟೆ ಒಳಗೆ ಒಂದು 5-6 ಸರಿ ಎದ್ದಿರ್ತಾನೆ. ಎದ್ದು ಹಾಲು ಕುಡಿದು ಮತ್ತೆ ಮಲ್ಕೊಳ್ಳೋದು, ಆ ಥರ. ಅವನು ಮಲ್ಕೊಂಡ್ರೆ ಒಂದೇ ಸಲ ಮಲ್ಕೊಂಡೆ ಹೇಳೋದು ಆ ಥರ ಎಲ್ಲ ಇಲ್ಲ. ಅದಕ್ಕೆ ಅವನು ಮಲ್ಕೊಳ್ಳೋದು ಹೇಳೋದು ಮಾಡ್ತಿರ್ತಾನೆ. ನಾನು ಆ ಗ್ಯಾಪಲ್ಲಿ ಸ್ವಲ್ಪ ಏನಾದ್ರು ನನ್ನ ಕೆಲಸನ ಎಲ್ಲ ಮಾಡ್ಕೊತೀನಿ. ಅದಕ್ಕೆ ಬಟ್ಟೆ ಎಲ್ಲ ಒಣಗಾಕಿರಲಿಲ್ಲ. ಈಗ ಬಟ್ಟೆ ಅವನು ಎತ್ಕೊಂಡೇ ಒಣಗಾಕಾಯಿತು. ಅಷ್ಟೊತ್ತಿಗೆ ಕುಕ್ಕರು ಕೂಗ್ತಾಯಿತ್ತು. ಸೊಪ್ಪೆಲ್ಲ ಬೆಂದಿತ್ತು ಚೆನ್ನಾಗಿ. ಅದಕ್ಕೆ ಸೊಪ್ಪು ಬೆಂದಂಗಾಯಿತು. ನನ್ನ ಬಟ್ಟೆ ಕೆಲಸನೂ ಒಣಗಾಕಿದ್ದೀನಿ ಹೇಳಿ ಬಂದೆ. ಅವನು ಕುಕ್ಕರ್ ಸೌಂಡಿಗೆ ಹೆದರ್ಕೊಬಿಟ್ಟಿದ್ದಾನೆ. ಏನಿದು ಬುಸ್ ಅಂತ ಸೌಂಡ್ ಬರುತ್ತಲ್ಲ ಅಂತ ಹೇಳಿ ಅದೇ ತೋರಿಸ್ತಾ ಇದ್ದೀನಿ. ಸೌಂಡ್ ಬಂದಿದೆ ಅಷ್ಟೇ, ಏನು ಹೆದರ್ಕೋಬೇಡ ಅಂತ ಹೇಳಿದೆ. ಅವನು ಹೆದರ್ಕೊಬಿಟ್ಟು ನನ್ನೇ ನೋಡ್ತಿದ್ದ. ಅದಕ್ಕೆ ನಾನು ಬೇಡ ಬಿಡು ಹೆದರ್ಕೋತೀಯಲ್ಲ ಅಂತ ಹೇಳಿ ಮತ್ತೆ ಹಾಲಲ್ಲಿ ತಂದು ಇಲ್ಲಿ ಮಲಗಿಸಿದ್ದೀನಿ ಚಾಪೆ ಮೇಲೆ. ಇಲ್ಲೇ ಇರು ನೀನು, ನಾನು ಬೇಗ ಕೆಲಸ ಮಾಡ್ಕೊಬರ್ತೀನಿ. ಇನ್ನೇನು ಇಲ್ಲ, ಸೊಪ್ಪೆಲ್ಲ ಅದು ತಣ್ಣಗಾದರೆ ಆಯಿತು ಕುಕ್ಕರು. ಅದಕ್ಕೆ ಸ್ವಲ್ಪ ನಿನ್ನ ಜೊತೆಗೆ ಇರ್ತೀನಿ ಹೇಳ್ಕೊಂಡು ಅವನ್ನ ಇಲ್ಲೇ ಕರ್ಕೊಬಂದೆ. ಸುಮ್ಮನೆ ಮಲ್ಕೊಳ್ಳೋದು ಇಲ್ಲ ಇಲ್ಲಿ ಹಾಲಲ್ಲಿ. ಅಲ್ಲಿ ಕಿಚನಲ್ಲಿ ಬಂದು ಅಲ್ಲಿ ಸೌಂಡ್ ಆಯಿತು, ಅದಕ್ಕೆ ಹೆದರ್ಕೊಂಡು ಆ ಥರ. ಅದಕ್ಕೆ ಅವನ ಜೊತೆ ಒಂದು ಸ್ವಲ್ಪ ಹೊತ್ತು ಆಟ ಆಡಿದರೆ ಸರಿ ಹೋಗ್ತಾನೆ ಹೇಳಿ ಆಟ ಆಡಿಸ್ತಾ ಇದ್ದೆ. ಕುಕ್ಕರು ಹೇಗೆ ತಣ್ಣಗಾಗಬೇಕು. ಇನ್ನೇನು ರೈಸ್ ಮಾಡಿದರೆ ಆಯಿತು. ಮುದ್ದೆ ಮಾಡಬೇಕು ಅಂದ್ಕೊಂಡೆ. ಹಸ್ಬೆಂಡ್ ಬರೋದು ಲೇಟ್ ಆಗುತ್ತೆ ಅಂತ ಹೇಳಿದ್ರು. ಮೊಸಪ್ಪಿಗೆ ಮುದ್ದೆ ಚೆನ್ನಾಗಿರುತ್ತೆ ಅಂದ್ಕೊಂಡಿದ್ದೆ. ಮತ್ತು ಇವಾಗ ಸಮ್ಮರ್ ಅಲ್ವಾ, ಸ್ವಲ್ಪ ಮುದ್ದೆ ಎಲ್ಲ ತಿಂದರೆ ಬಾಡಿನೂ ಕೂಲಾಗಿರುತ್ತೆ ಹೇಳಿ ಮಾಡಿದ್ದೆ. ಆಮೇಲೆ ಅದಕ್ಕೆ ನಾನು ಸ್ವಲ್ಪ ಅವನ್ನ ಬಿಟ್ಟು ಕಿಚನಿಗೆ ಹೋದೆ. ನೋಡಿ ಅಳೋಕ್ಕೆ ಶುರು ಮಾಡಿಬಿಟ್ಟಿದ್ದಾನೆ. ನಾನು ಯೂಟ್ಯೂಬ್ಗೆ ಲಾಂಗ್ ವೀಡಿಯೋ ಮಾಡಿದೆ, ತುಂಬ ದಿನ ಆಗಿತ್ತು. ಒಂದು ವೀಕ್ ಮೇಲೆ ಆಯಿತು ನಾನು ಲಾಂಗ್ ವೀಡಿಯೋ ಮಾಡೋಕ್ಕೆ ಆಗಿಲ್ಲ. ಇವತ್ತು ಮಾಡಬೇಕು ಅಂದ್ಕೊಳ್ಳೋದು, ಮಾಡೋಕ್ಕೆ ಆಗ್ತಾಯಿರಲಿಲ್ಲ. ವಿಡಿಯೋ ಶೂಟ್ ಮಾಡೋಕ್ಕೆ ಆಗ್ತಾಯಿರಲಿಲ್ಲ. ಸೊ ಇವತ್ತು ಮಾಡೋಣ ಈವ್ನಿಂಗಿಂದ ಅಂತ ಹೇಳಿ ಡಿಸೈಡ್ ಮಾಡಿಕೊಂಡು ಮಾಡ್ತಾಯಿದ್ದೆ. ಇವತ್ತು ಮಾರ್ನಿಂಗೇ ವೀಡಿಯೋ ಮಾಡ್ಕೊಳ್ಬೇಕು ಅಂದ್ಕೊಂಡೆ, ಆಗಲಿಲ್ಲ. ಅದು ಯಾಕೋ ಲೇಟ್ ಆಯಿತು. ಅದಕ್ಕೆ ಸೊ ಈವ್ನಿಂಗ್ ಆದರೂ ಮಾಡೋಣ, ತುಂಬ ದಿನ ಆಯಿತು ವೀಡಿಯೋ ಹಾಕಿದೆ ಯೂಟ್ಯೂಬ್ಗೆ ಅಂತ ಹೇಳಿ ವೀಡಿಯೋ ಮಾಡ್ತಾಯಿದ್ದೆ. ಅಯ್ಯೋ ವೀಡಿಯೋ ಮಾಡೋದು ತುಂಬ ಕಷ್ಟನೇ. ಯೂಟ್ಯೂಬ್ಗೆಲ್ಲ ವೀಡಿಯೋ ಮಾಡೋದು, ಶಾರ್ಟ್ಸು ಮಾಡ್ತಾಯಿದ್ದೆ ನಾನು. ಆದರೆ ಲಾಂಗ್ ವಿಡಿಯೋ ಮಾಡೋದು, ಅದನ್ನ ಶೂಟ್ ಮಾಡ್ಕೊಳ್ಳೋದು ತುಂಬ ಕಷ್ಟ ಆಗುತ್ತೆ. ಗೊತ್ತಾಗದೇ ಇರೋದು ಅವೆಲ್ಲ. ಯಾಕಂದರೆ ನಾನು ಇವಾಗ ಮಾಡ್ತೀನಲ್ವ, ಇವಾಗ ಅದರದ್ದು ಕಷ್ಟ ಗೊತ್ತಾಗ್ತಾಯಿದೆ. ನಾನು ವೀಡಿಯೋದನ್ನೆಲ್ಲ ನೋಡುವಾಗ ಇಷ್ಟೇ ಅಲ್ವ, ಏನಿಲ್ಲ, ಒಂದು ವೀಡಿಯೋ ಒಂದು 10 ನಿಮಿಷ 15 ನಿಮಿಷ ವೀಡಿಯೋ ಹಾಕ್ತಾರೆ ಅಷ್ಟೇ, ಇದರಲ್ಲಿ ಏನಿದೆ ಕಷ್ಟ ಅಂತ ಅಂದ್ಕೊಳ್ತಿದ್ದೆ. ಇವಾಗ ನನಗೆ ಗೊತ್ತಾಗ್ತಾಯಿದೆ ಇದು ಪ್ರತಿಯೊಂದರಲ್ಲೂ ಒಂದು ನಾವು ನೆನಪಿಟ್ಕೊಂಡು ಮಾಡಬೇಕಾಗುತ್ತೆ. ಮತ್ತು ಪಾಪು ಎಲ್ಲ ಇರುವಾಗ ಕಷ್ಟನೇ ಆಗುತ್ತೆ. ಅಡುಗೆನೂ ಮಾಡ್ಕೋಬೇಕು, ಪಾಪುನೂ ನೋಡ್ಕೋಬೇಕು, ನಾವು ಮನೆ ಕೆಲಸನೂ ಮಾಡ್ಕೋಬೇಕು, ಅದ್ರ ಜೊತೆ ವೀಡಿಯೋ ಮಾಡಬೇಕು ಅಂದರೆ ಕಷ್ಟನೇ ಇದು. ನಾನು ಎಷ್ಟೋ ಜನ ನ್ಯೂ ಮಾಮ್ಸ್ ಎಲ್ಲ ವೀಡಿಯೋ ಮಾಡ್ತಾರಲ್ವ, ನೋಡುವಾಗ ಇವ್ರು ಹೆಂಗೆ ಮಾಡ್ತಾರೆ, ಇಷ್ಟೇ ಅಲ್ವ, ಏನೂ ಇಲ್ಲ ಅಂತ ಅನಿಸುತ್ತೆ. ಇವಾಗ ಗೊತ್ತಾಗುತ್ತೆ, ಅಯ್ಯೋ ಇವ್ರನ್ನ ನೋಡ್ಕೊಳ್ಳೋದು ಕಷ್ಟ, ಮತ್ತು ಇದು ಬೇರೆ ತಲೆನೋವು ಅಂತ. ಅದಕ್ಕೆ ನನಗೂ ಇವಾಗ ಗೊತ್ತಾಯಿತು. ಆದರೂ ಅದೇನೋ ಒಂಥರ ಖುಷಿ ಅಲ್ವ, ವೀಡಿಯೋ ಮಾಡೋದು, ವ್ಲಾಗ್ ಮಾಡೋದು ಅಂದರೆ ಒಂಥರ ಖುಷಿ ಆಗುತ್ತೆ ಹೇಳಿ ಮಾಡೋದು ಅಷ್ಟೇ. ಅದ್ರ ಹಿಂದೆ ಎಷ್ಟು ಶ್ರಮ ಇರುತ್ತೆ ಅಂತ ಮಾಡಿದಾಗಲೇ ಅದ್ರದ್ದು ಅನುಭವ ಆಗೋದು. ಸೊ ನಾನು ಇವಾಗ ನನಗೂ ಅನುಭವ ಆಗಿದೆ.
ಅದಕ್ಕೆ ಹೇಳ್ತಾ ಇದ್ದೀನಿ. ನಾನು ಸ್ವಲ್ಪ ರೈಸ್ಗೆಲ್ಲ ಇಟ್ಟು ಅವನ ಜೊತೆಗೆ ಮತ್ತೆ ಸ್ವಲ್ಪ ಆಟ ಆಡೋಕ್ಕೆ ಬಂದೆ. ಆಟ ಆಡೋಣ ಬಾ, ಅವನು ಅಳೋಕ್ಕೆ ಶುರು ಮಾಡಿಬಿಟ್ಟಿದ್ದಾನೆ, ಜೋರಾಗಿ ಅಳ್ತಾ ಇದ್ದಾನೆ. ಏನು ಮಾಡಿದ್ರೂ ಸಮಾಧಾನನೇ ಆಗ್ತಾ ಇರಲಿಲ್ಲ. ಅವರ ಅಪ್ಪನೂ ಬಂದಿಲ್ವಲ್ಲ, ಅಪ್ಪ ಬಂದಿಲ್ಲ ಅಂತನೋ ಏನೋ ಗೊತ್ತಿಲ್ಲ, ಅಳೋಕ್ಕೆ ಶುರು ಮಾಡಿಬಿಟ್ಟಿದ್ದಾನೆ. ಸುಮ್ಮನೆ ಇರ್ತಾ ಇಲ್ಲ, ಏನು ಮಾಡಿದ್ರು 5 ನಿಮಿಷ ಅಲ್ಲಿ ಹೋಗೋದು, 5 ನಿಮಿಷ ಮತ್ತೆ ಕಿಚನ್ಗೆ ಬರೋದು, 5 ನಿಮಿಷ ಅಲ್ಲಿ ಕರ್ಕೊಂಡೋಗಿ ಸುಮ್ಮನೆ ಮಾಡಿಸೋದು. ಇವಾಗ ನಾನು ರೈಸ್ ಆಗೋ ತನಕ ಮತ್ತೆ ಹಾಲಲ್ಲಿ ಹೋಗಿ ಆಟ ಆಡಿಸಿದೆ. ಇವಾಗ ಕುಕ್ಕರು ಸಾಂಬಾರಿಗೆ ಸ್ವಲ್ಪ ಒಗ್ಗರಣೆ ಹಾಕ್ಬಿಡೋಣ ಅಂತ ಹೇಳಿ ಒಗ್ಗರಣೆಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಅದಕ್ಕೂ ಅವ್ನು ಬಿಡ್ತಾನೇ ಇಲ್ಲ. ಅದಕ್ಕೆ ಬಾ, ಇನ್ನೇನು ನಿನ್ನ ಎತ್ಕೊಂಡೆ ಅವತ್ತು ಅಡುಗೆ ಮಾಡ್ತೀನಿ, ಅಡುಗೆನೇ ಬೇಗ ಕಲ್ತ್ಬಿಡು ನೀನು, ನಾನು ಮಾಡೋದು ಏನೇನು ಅಡುಗೆ ಮಾಡ್ತೀನಿ ಅಂತೆಲ್ಲ ನೋಡ್ಕೊಬಿಡು ಅಂತ ಹೇಳಿ ತಮಾಷೆ ಮಾಡ್ಕೊತ ಇದ್ದೆ ಅವನ ಜೊತೆಗೆ. ಅದಕ್ಕೆ ಅವನು ನಾನು ಏನು ಮಾಡ್ತೀನಿ ಅದೆಲ್ಲ ನೋಡ್ತಾನೆ. ನಾನು ಮೇಲ್ಗಡೆಯಿಂದ ಏನಾದ್ರು ಒಂದು ಡಬ್ಬ ತೆಗೆದ್ರೂ ಅದು ನೋಡ್ತಾನೆ, ಆ ಥರ ಮಾಡ್ತಾನೆ ಅವನು. ಆಮೇಲೆ ಸ್ವಲ್ಪ ಒಗ್ಗರಣೆಗೆ ನಾನು ಸ್ವಲ್ಪ ಸಾಸಿವೆ ಹಾಕ್ಕೊತೀನಿ, ಸ್ವಲ್ಪ ಜೀರಿಗೆ ಹಾಕ್ಕೊತೀನಿ. ಆಮೇಲೆ ನಾವು ಕರಿಬೇವು ಸೊಪ್ಪಿದ್ದರೆ ಕರಿಬೇವು ಹಾಕ್ಕೊಬೋದು. ನಾನು ಇರಲಿಲ್ಲ, ಗಿಡದಲ್ಲಿ ಇತ್ತು. ನಾನು ಮತ್ತೆ ಸಂಜೆಯಲ್ಲಿ ಕರಿಬೇವು ಸೊಪ್ಪು ತೆಗಿಬಾರ್ದು ಅಂತ ಹೇಳ್ತಾರೆ, ಅದಕ್ಕೆ ನಾನು ತೆಗ್ದಿಲ್ಲ. ಸೊಪ್ಪಿಗೆ ಒಗ್ಗರಣೆನೂ ರೆಡಿ ಮಾಡ್ಕೊತಾ ಇದ್ದೀನಿ. ಒಂದು ಸೈಡು ಸ್ವಲ್ಪ ಈರುಳ್ಳಿ, ಬೆಳ್ಳುಳ್ಳಿ, ಸಾಸಿವೆ ಎಲ್ಲ ಹಾಕಿ ಒಗ್ಗರಣೆ ಕೊಟ್ಟರೆ ಚೆನ್ನಾಗಿರುತ್ತೆ ಮೊಸೊಪ್ಪಿಗೆ. ಸಾಂಬಾರಿಗೂ ಈರುಳ್ಳಿ ಎಲ್ಲ ಹಾಕಿರ್ತೀವಿ, ಈಗೂ ಮಾಡ್ಕೋಬೇಕಾಗುತ್ತೆ. ಈಗ ಮಾಡಿದರೆ ಚೆನ್ನಾಗಿರುತ್ತೆ ಟೇಸ್ಟು. ಒಂದು ಸೈಡು ಸ್ವಲ್ಪ ಪಾತ್ರೆಗಳೆಲ್ಲ ಇತ್ತು, ಪಾತ್ರೆನೂ ವಾಶ್ ಮಾಡ್ಕೊಬಿಟ್ರೆ ನನ್ನ ಕೆಲಸ ಸ್ವಲ್ಪ ಆಯಿತು ಕಿಚನಲ್ಲಿ. ಟೈಮ್ ಬೇರೆ ಆಯಿತು, ಆಗಲೇ ಏನು 9:30 ಆಯಿತು, 9:30 10 ಗಂಟೆ ಆಗೋಕ್ಕೆ ಬಂತು. ಡೈಲಿ ಇದೇ ಥರ ಇರುತ್ತೆ ನಮ್ಮದು ರುಟೀನು. ಇವತ್ತೊಂದಿನ ಅಂತ ಅಲ್ಲ, ಡೈಲಿನೂ ನಾನು ಹೀಗೆ ಕೆಲಸ ಮಾಡೋದು. ನಾನು ನೋಡ್ಕೋತಾ ನಾನು ಅಡುಗೆ ಕೆಲಸನೆಲ್ಲ ಮಾಡ್ತೀನಿ. ನನಗೇನು ಏನೂ ಅನಿಸಲ್ಲ, ಏನೂ ಮಾಡೋಕ್ಕಾಗಲ್ಲ. ಸಿಚುವೇಶನ್ಗೆ ನಾವು ತಕ್ಕನಂಗೆ ಇರಬೇಕಾಗುತ್ತೆ. ಈಗ ಅವನ್ನ ಅಳಿಸೋಕ್ಕೂ ಆಗಲ್ಲ, ಏನು ಮಾಡೋಕ್ಕಾಗುತ್ತೆ ಹೇಳಿ. ಅವನ್ನ ಎತ್ಕೊಂಡು ನನ್ನ ಕೆಲಸನ ನಾನು ಮಾಡ್ಕೋತೀನಿ. ಸೊ ಒಗ್ಗರಣೆನೂ ಒಂದು ಕಡೆ ರೆಡಿ ಆಯಿತು. ಒಗ್ಗರಣೆ ರೆಡಿ ಆಯಿತು. ನಾನು ಸ್ವಲ್ಪ ಸಾಂಬಾರಿಗೆ ಹುಣಸೆಹಣ್ಣನ್ನ ನೆನೆಸಿಟ್ಟಿದ್ದೆ ಮೊದಲೇ. ಅದು ಬೆಂದಿರುತ್ತಲ್ವ, ಅದರಲ್ಲಿ ನಾವು ಸ್ವಲ್ಪ ಹುಣಸೆಹಣ್ಣು ರಸನ ಹಾಕಿದರೆ ಆಯಿತು. ಚೆನ್ನಾಗಿ ಕಿವುಚ್ಬಿಟ್ಟು ರಸ ಮಾಡಿ ಅದರಲ್ಲಿ ಹಾಕಬೇಕಾಗುತ್ತೆ. ನಿಮಗೆ ಟೊಮೆಟೊ ಬೇಕಾದರೆ ಟೊಮೆಟೊನೂ ಹಾಕ್ಕೊಳ್ಳಿ, ಇಷ್ಟ ಇದ್ದರೆ. ನಾನು ಟೊಮೆಟೊ ಹಾಕಿಲ್ಲ ಇವತ್ತು, ಹುಣಸೆಹಣ್ಣು ಹಾಕೋಣ ಅಂತೇಳಿ ಹುಣಸೆಹಣ್ಣು ಹಾಕಿದೆ. ಆ ಒಗ್ಗರಣೆನ ಇದರಲ್ಲಿ ಹಾಕಿದರೆ ಆಯಿತು. ಚೆನ್ನಾಗಿರುತ್ತೆ, ಟೇಸ್ಟ್ ಮಾತ್ರ ಚೆನ್ನಾಗಿರುತ್ತೆ. ಹುಣಸೆಹಣ್ಣು ನೀವು ಒಂದು ಸ್ವಲ್ಪ ತೊಗೊಳ್ಳಿ, ಜಾಸ್ತಿ ತೊಗೊಂಡ್ರೆ ಸ್ವಲ್ಪ ಹುಳಿ ಆಗಿಬಿಡುತ್ತೆ. ಸೊ ಅದಕ್ಕೆ ಹೇಳ್ತಾ ಇದ್ದೀನಿ, ಜಾಸ್ತಿ ತೊಗೋಬೇಡಿ, ಸ್ವಲ್ಪ ತೊಗೊಳ್ಳಿ. ನಿಮಗೆ ಹುಣಸೆಹಣ್ಣು ಇಷ್ಟ ಆಗಿಲ್ಲ ಅಂದರೆ ಟೊಮೆಟೊ ಹಾಕ್ಕೊಳ್ಳಿ, 1-2 ಟೊಮೆಟೊ ಹಾಕ್ಕೊಂಡ್ರೆ, ಹುಳಿ ಟೊಮೆಟೊ ಇರುತ್ತಲ್ವ ಅದು ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಅದನ್ನ ನೀವು ಮಸೊಪ್ಪು ಕೂಗಿಸ್ತೀರಲ್ಲ ಸೊಪ್ಪೆಲ್ಲ, ಅದ್ರ ಜೊತೆಗೆ ಕಟ್ ಮಾಡಿ ಹಾಕಿ, ಚೆನ್ನಾಗಿ ಬರುತ್ತೆ, ಅದು ಚೆನ್ನಾಗಿರುತ್ತೆ ಟೇಸ್ಟು. ಮಸೊಪ್ಪು ತುಂಬ ಚೆನ್ನಾಗಿರುತ್ತೆ. ಈ ಥರ ನಾನು ಮಾಡೋದು ಈ ಥರ ಸಾಂಬಾರು. ನಿಮಗೆ ಸಾಂಬಾರು ಪುಡಿ ಬೇಕಾದರೆ ಸಾಂಬಾರು ಪುಡಿನೂ ಹಾಕ್ಕೊಳ್ಳಿ, ಅದು ಚೆನ್ನಾಗಿರುತ್ತೆ. ನಾನು ಸಾಂಬಾರು ಪುಡಿ ಹಾಕಿಲ್ಲ ಇವತ್ತು, ಸಾಂಬಾರು ಪುಡಿ ಇರಲಿಲ್ಲ ಅಂತ ಹಾಕಲಿಲ್ಲ. ಸಾಂಬಾರು ರೆಡಿ ಆಯಿತು. ನನ್ನ ದೊಡ್ಡ ಕೆಲಸ ಮುಗೀತು, ಅಡುಗೆದ್ದು ಕಿಚನ್ ಕೆಲಸ ಮುಗೀತು. ರೈಸು ಆಯಿತು, ಸಾಂಬಾರು ಆಯಿತು, ಇನ್ನೇನು ಹಪ್ಪಳ ಹಾಕಿದರೆ ಆಯಿತು. ಹಪ್ಪಳ ಹಾಕ್ಕೊಡ್ತೀನಿ ಹಸ್ಬೆಂಡ್ ಬಂದಮೇಲೆ, ಅದೇನು 2 ನಿಮಿಷ ಸಾಕು. ಅದಕ್ಕೆ ಕಿಚನ್ ಕಡೆಯಿಂದ ಇಲ್ಲಿ ಬಂದು ಇವನ್ನ ಕರ್ಕೊಬಂದುಬಿಟ್ಟೆ. ಸಾಕಪ್ಪ ನೀನು, ಇಷ್ಟು ಸುಸ್ತು ಮಾಡಿಬಿಟ್ಟೆ ನನಗೆ ಅಂತ ಹೇಳ್ಕೊತಾ ಬಂದೆ ನಾನು ಅಡುಗೆ ಮನೆಯಿಂದ ಹಾಲಿಗೆ ಕರ್ಕೊಬಂದು. ಒಂದು ಸ್ವಲ್ಪ ಹೊತ್ತು ಅವನ್ನ ಏನು ಮಲ್ಕೋತಾನ ಏನು ಅಂತ ನೋಡಬೇಕು, ಯಾಕಂದರೆ ಟೈಮ್ ಆಯಿತು ಮಲ್ಕೊಳ್ಳೋದು. ಮಲ್ಕೋತಾರನೇ ಇದ್ದಾನೆ ಅವನು, ಯಾಕಂದರೆ ನಿದ್ದೆ ಬಂದಿದ್ದೆ. ಸಂಜೆ ಎದ್ದಿರೋದು ಎಷ್ಟು 5 ಗಂಟೆಗೆ ಎದ್ದಿರೋದು ಅವನು, ಇನ್ನೂ ಮಲಗಿಲ್ಲ. ಅದಕ್ಕೆ ನಾನು ಮಲ್ಕೋತಾನ ನೋಡುವ ಹೇಳಿ ಟ್ರೈ ಮಾಡ್ತಾಯಿದ್ದೀನಿ. ಮಲ್ಕೊಬಿಟ್ರೆ ಈಗ ಮಲ್ಕೊಂಡ್ರೆ ಸರಿಯಾಗುತ್ತೆ. ಬೆಳಗ್ಗೆನೂ ಬೇಗ ಎದ್ದೇಳ್ತಾನೆ, ಮಲ್ಕೊಳ್ಳೋದೆಲ್ಲ ಜಾಸ್ತಿ ಹೊತ್ತು. ಮುಂಚೆನೂ ಅಷ್ಟೇ ಅವನೇನು ನಿದ್ದೆ ಮಾಡಿಲ್ಲ. ಸೊ ಅದಕ್ಕೆ ಮಲ್ಕೊಳ್ಳೋ ಟೈಮ್ ಆಯ್ತಪ್ಪ ನೀನು ಮಲ್ಕೊ, 9 ಗಂಟೆ ಆಗೋಕ್ಕೆ ಬಂತು, ಇನ್ನೇನು 9 ಗಂಟೆ ಆಯಿತು, ಮಲ್ಕೊ ಒಂದು ರೌಂಡು ಇವಾಗ ಮಲ್ಕೊಂಡ್ರೆ ಇನ್ನೇನು ಅರ್ಧ ಗಂಟೆಲಿ ಹೇಳ್ತಾನೆ ಅಂತ ಹೇಳಿ ಮಲ್ಗೋಕ್ಕೆ ಟ್ರೈ ಮಾಡ್ತಾ ಇದ್ದೆ. ಇಲ್ಲ, ಅವನು ಮಲ್ಕೊಳ್ಳೋ ಥರನೇ ಕಾಣಿಸ್ತಾ ಇರಲಿಲ್ಲ. ಮತ್ತೆ ಬಿಡು ಆಟ ಆಡಲಿ ಅಂತ ಹೇಳಿ ಆಟ ಆಡ್ತಿದ್ದೆ. ಹಸ್ಬೆಂಡು ಬರ್ತಾರ ನೋಡುವ ಅಂತ ಹೇಳಿ ಒಂದು ಫೋನ್ ಮಾಡಿದೆ.
ಇಲ್ಲ ಅವ್ರು ಇನ್ನೂ ಹೊರಟಿದ್ದೀನಿ ಅಂತ ಹೇಳಿದ್ರು. ಬರ್ತಾಯಿದ್ದೀನಿ, ಸ್ವಲ್ಪ ಹೊತ್ತಲ್ಲಿ ಬರ್ತೀನಿ ಅಂತ ಹೇಳಿದ್ರು. ಅವ್ರಿಗೋಸ್ಕರ ವೇಟ್ ಮಾಡ್ತಾಯಿದ್ದೀವಿ ಇಬ್ಬರು. ನಾವಿಬ್ಬರು ಅವ್ರಿಗೋಸ್ಕರ ಕಾಯ್ತಾ ಇದ್ದೀವಿ. ಅವ್ರು ಬರೋವರೆಗೂ ಇವನು ಮಲಗಲ್ಲ. ಸೊ ನಾನು ಇಲ್ಲೇ ಆಟ ಆಡಿಸ್ತಾಯಿದ್ದೆ. ಆಮೇಲೆ ನೋಡುವ, ಅವನಿಗೆ ಆಗಲೇ ನಿದ್ದೆ ಬಂದುಬಿಟ್ಟಿದೆ. ಅದಕ್ಕೆ ನಾನೇನು ಮಾಡಿದೆ, ಸ್ವಲ್ಪ ರೂಮಲ್ಲಿ ಕರ್ಕೊಂಡೋದ್ರೆ ಮಲ್ಕೋತಾನೇನೋ ಅಂತ ಹೇಳಿ ರೂಮಿಗೆ ಕರ್ಕೊಬಂದೆ. ಅಯ್ಯೋ ತಡ್ಕೊಳಕ್ಕೆ ಆಗಿಲ್ಲ, ಅವ್ನು ಕೊಡೋ ಹಿಂಸೆ ಮಾತ್ರ. ಏನು ಅಳ್ತಾನೆ, ಸುಮ್ಮನೆ ಇರ್ತಾರಿಲ್ಲ. ಅಲ್ಲಿಂದ ಅಲ್ಲಿಗೆ ಓಡಾಡ್ಸೋನು ನನ್ನ. ಅದಕ್ಕೆ ನಾನು ರೂಮಲ್ಲಿ ಕರ್ಕೊಬಂದರೆ, ರೂಮಲ್ಲಿ ಕೂಲರ್ ಹಾಕಿದರೆ ಮಲ್ಕೋತಾನೆ ಅಂತ ಕೂಲರ್ ಹಚ್ಚಕ್ಕೆ ಹೋಗಿದ್ದೆ. ಅವನೇನು ಬಿದ್ದೇ ಬಿಟ್ಟನೇನೋ ಅಂತ ನಾನು ಅಲ್ಲಿಂದ ಗಾಬರಿಯಿಂದ ಓಡೇ ಬಂದುಬಿಟ್ಟೆ. ಕೂಲರ್ ಹಾಕಿದರೆ ಸ್ವಲ್ಪ ತಣ್ಣಗಾಗುತ್ತಲ್ವ, ಸೆಕೆ ಬೇರೆ ಜಾಸ್ತಿ ಇವಾಗ. ಸೆಕೆಗೆ ಅವನು ಮಲ್ಕೊಳ್ಳೋದೇ ಇಲ್ಲ, ಬರೀ ಅಳ್ತಾನೆ. ದಿನ ಪೂರ್ತಿ ಅಳೋದೇ, ಸೆಕೆ ತಡೆಯೋಕ್ಕಾಗಲ್ಲ. ಫ್ಯಾನು ಕೂಲರು ಓಡ್ತಾ ಇರೋದೇ ಮನೇಲಿ. ಹಚ್ಚಿ ಇಡ್ತೀನಿ ನಾನು. ಕೂಲರ್ ಹಚ್ಚಿದ್ದಕ್ಕೆ ನನ್ನ ನೋಡ್ತಾನೆ. ಅದಕ್ಕೆ ಕೂಲರ್ ಹಾಕ್ಕೊಟ್ಟೆ, ಸ್ವಲ್ಪ ಅವನ ಜೊತೆ ಆಟ ಆಡಿದ್ರೆ ಸರಿ ಹೋಗುತ್ತೆ ಅಂತ. ಆಮೇಲೆ ಇನ್ನೇನು 10 ಗಂಟೆ ಆಯಿತು. ಹಸ್ಬೆಂಡ್ ಬಂದರು, ಫೋನ್ ಮಾಡಿದ್ರು ಬರ್ತಾಯಿದ್ದೀನಿ ಅಂತ ಬಂದರು. ಐಸ್ ಕ್ರೀಮ್ ತಗೊಬಂದಿದ್ರು ನೈಟಲ್ಲಿ. ಯಾಕ್ರಿ ಐಸ್ ಕ್ರೀಮ್ ಎಲ್ಲ ತರ್ತೀರಾ, ಸುಮ್ಮನೆ ಯಾಕೆ ಇದಕ್ಕೆಲ್ಲ ದುಡ್ಡು ಕೊಡ್ತೀರಾ ಅಂತ ಹೇಳ್ತಾಯಿದ್ದೆ ಅವರಿಗೆ. ಅವರು ತಗೊಬರ್ತಾರೆ ಐಸ್ ಕ್ರೀಮು. ನನಗೆ ಬೇಡ ಅದೆಲ್ಲ, ಐಸ್ ಕ್ರೀಮ್ ಎಲ್ಲ ತಿಂದರೆ ಏನು ಸುಮ್ಮನೆ, ಇವಾಗ ಸೆಕೆ ಸಮ್ಮರು ಅಂತ ತಗೊಬಂತಾರೆ. ನಾನು ಸರಿ ಬಿಡು ತಗೊಬಂದಿದ್ದಾರಲ್ಲ ಅಂತೇಳಿ ಸುಮ್ಮನೆ ಅದೇ. ಪಾಪ ಒಂದು 5 ನಿಮಿಷ ಕೂತ್ಕೋತೀನಿ, ಸುಸ್ತಾಗಿಬಿಟ್ಟಿದೆ ಅಂತ ಕೂತ್ಕೊಂಡಿದ್ರು ಅವರು. ಆಮೇಲೆ ಫ್ರೆಶ್ ಅಪ್ ಆಗಿ ಬರ್ತೀನಿ, ಊಟ ಮಾಡಿದರೆ ಆಯಿತಾ ಹೇಳಿದ್ರು. ನಾನು ಮನಸ್ಸು ತಡಿಲಿಲ್ಲ, ಸ್ವಲ್ಪ ಐಸ್ ಕ್ರೀಮ್ನ ತಿನ್ಕೊಬಿಡೋಣ ಅಂತ 2 ಸ್ಪೂನು ಐಸ್ ಕ್ರೀಮ್ನ ತಿಂದೆ. ಕೋಲ್ಡ್ ಆಗುತ್ತೆ ಪಾಪುಗೆ ಅಂತ ಜಾಸ್ತಿ ತಿಂದಿಲ್ಲ. ಊಟಕ್ಕೆಲ್ಲ ರೆಡಿ ಮಾಡ್ತಾಯಿದ್ದೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್.